ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ 10 ಪ್ರೇರಣಾದಾಯಕ ಸಾಲುಗಳು. ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಯಾರು ಕಷ್ಟದಲ್ಲಿ ಸ್ಥಿರವಾಗಿರುತ್ತಾರೋ ಅವರ ಯಶಸ್ಸು ಖಚಿತ. ಮನಸ್ಸು ನಿನ್ನ ದೊಡ್ಡ ಶತ್ರು, ಅದನ್ನು ಗೆದ್ದರೆ ನೀನು ಎಲ್ಲವನ್ನು ಗೆಲ್ಲಬಹುದು. ಅಹಂಕಾರದಿಂದ ಮಾಡಿದ ಕೆಲಸ ನಿನ್ನನ್ನು ನಾಶ ಮಾಡುತ್ತದೆ. ಕಷ್ಟದ ಸಮಯದಲ್ಲಿ ತಾಳ್ಮೆ ಇರುವುದು ಧೈರ್ಯ, ಸೋತರು ನಗೋದು ಶಕ್ತಿ. ಜನರ ಮಾತನ್ನು ಕೇಳು, ಆದರೆ ನಿನ್ನ ಮಾರ್ಗವನ್ನು ನಿನ್ನ ಮನಸ್ಸೇ ಆಯ್ಕೆ ಮಾಡಲಿ. ಜ್ಞಾನವು ಬೆಳಕಾದರೆ ಅಜ್ಞಾನ ಕತ್ತಲೆ. ಯಾವಾಗಲೂ ಬೆಳಕಿನ ಕಡೆ ನಡೆ. ಪ್ರತಿಯೊಂದು ಹೋರಾಟವು ನಿನ್ನೊಳಗಿನ ದೇವರ ಪರೀಕ್ಷೆ. ಯಾವಾಗ ನೀನು ನಿನ್ನ ಭಯವನ್ನು ಎದುರಿಸುತ್ತೀಯೋ ಆಗ ನಿನ್ನ ನಿಜವಾದ ಶಕ್ತಿ ಹೊರಬರುತ್ತದೆ. ಯಾವಾಗಲೂ ಒಳ್ಳೆಯ ಕರ್ಮವನ್ನು ಮಾಡು, ಭಯಪಡಬೇಡ. ಕಷ್ಟಗಳು ನನ್ನನ್ನು ಮುಗಿಸುತ್ತಿದೆ, ನನ್ನ ಜೀವನವೇ ಮುಗಿಯಿತು, ನನ್ನ ಹಣೆಬರಹ ಸರಿಯಿಲ್ಲ, ಪದೇ ಪದೇ ಎಲ್ಲ ಕಷ್ಟಗಳು ನನಗೇ ಬರುತ್ತಿದೆ ಎಂದು ಕಣ್ಣೀರು ಹಾಕಬೇಡ. ಒಳ್ಳೆಯ ಸಮಯ ಬರುವಾಗ ದೇವರು ಹೆಚ್ಚು ಕಷ್ಟಗಳನ್ನು ಕೊಡುತ್ತಾನೆ. ದೇವರಿದ್ದಾನೆ ಎಂಬ ನಂಬಿಕೆಯಿಂದ ನಿಮ್ಮ ನೋವನ್ನು ನುಂಗಿ. ನಮ್ಮವರು ಎಂದು ನಮ್ಮ ಜೊತೆಗಿದ್ದು ಮೋಸ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ಭಗವಂತನನ್ನು ಮಾತ್ರ. ಯಾಕೆಂದರೆ ನಮ್ಮನ್ನು ಪರೀಕ್ಷೆ ಮಾಡುವವನು ಅವನೇ, ನಂತರ ಕಾಯುವವನು ಅವನೇ. ಈ ಜಗತ್ತಿನ ಕೆಟ್ಟ ಜನಗಳ ಮುಖವಾಡಗಳನ್ನು ತೋರಿಸುವವನು ಅವನೇ. ಒಣಗಿರುವ ಹೂವನ್ನು ನೋಡಿ ಅರಳಿರುವ ಹೂ ನಗಬಹುದು, ಆದರೆ ಅದು ಶಾಶ್ವತವಲ್ಲ. ಅದಕ್ಕೂ ಬಾಡುವ ಸಮಯ ಬಂದೇ ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೆ. ಒಬ್ಬ ಮನುಷ್ಯ ಏನನ್ನೇ ಕಳೆದುಕೊಂಡರೂ ಶಾಂತ ಮತ್ತು ಏಕಾಗ್ರಚಿತ್ತನಾಗಿದ್ದರೆ ಅದೇ ನಿಜವಾದ ಗೆಲುವು. ಪ್ರಶ್ನಿಸುವ ಗುಣ ನಿಮ್ಮಲ್ಲಿ ಹೆಚ್ಚಾದಷ್ಟು ನಿಮಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಇದೇ ಬದುಕಿನ ಕಠೋರ ಸತ್ಯ. ಮನಸ್ಸಲ್ಲಿ ಆಸೆಗಳು ಕಡಿಮೆ ಆದಷ್ಟು ನೆಮ್ಮದಿ ತಾನಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿನ್ನ ದೊಡ್ಡ ಬೆಂಬಲಿಗ ಅಪರಿಚಿತನಾಗಿರುತ್ತಾನೆ ಮತ್ತು ನಿನ್ನ ಬಹುದೊಡ್ಡ ಶತ್ರು ಪರಿಚಿತನೇ ಆಗಿರುತ್ತಾನೆ. ಸತ್ಯ ಬಯಲಿಗೆ ಬರುವವರೆಗೆ ಸುಳ್ಳಿನದೇ ಅಧಿಕಾರ. ನಿಜವನ್ನು ನಿರೂಪಿಸಲು ನಿರಂತರ ಪ್ರಯತ್ನ ಪಡಬೇಕು. ನೈಜ ವ್ಯಕ್ತಿತ್ವ ವ್ಯಕ್ತವಾಗಲು ಮುಖವಾಡ ಕಳಚುವವರೆಗೆ ಕಾಯಬೇಕು. ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ. ಹೇಡಿಗಳು ಮತ್ತು ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯಗಳನ್ನು ಬಿಡುತ್ತಾರೆ. ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಾಗಲಿ ಅದೃಷ್ಟವನ್ನು ಅವಲಂಬಿಸುವುದಾಗಲಿ ಮಾಡುವುದಿಲ್ಲ. ನಿನಗೇನು ಬೇಕು ಅದಕ್ಕಾಗಿ ನೀನು ಹೋರಾಟ ಮಾಡದಿದ್ದರೆ ಕಳೆದುಕೊಂಡಿದ್ದನ್ನು ನೋಡಿ ಕಣ್ಣೀರು ಸುರಿಸಬಾರದು. ಯಾರು ಕೇವಲ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕುತ್ತಾರೋ ಅವರು ದುರ್ಬಲರಾಗುತ್ತಾರೆ. ಆದರೆ ಯಾವ ವ್ಯಕ್ತಿ ಸಮಾಜದ ನೋವುಗಳನ್ನು ತನ್ನ ಹೃದಯಕ್ಕೆ ಅಂಟಿಸಿಕೊಂಡು ಬದುಕುತ್ತಾನೋ ಅವನು ಶಕ್ತಿಶಾಲಿಯಾಗುತ್ತಾನೆ. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತೋ ಅಷ್ಟು ಉತ್ತಮ ಫಲ ನಮಗೆ ದೊರೆಯುತ್ತೆ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲ ಉತ್ತಮವಾಗಿ ನಡೆಯುತ್ತಿದೆ. ಮುಂದೆ ಏನಾಗುತ್ತದೆಯೋ ಅದು ಕೂಡ ಚೆನ್ನಾಗಿ ನಡೆಯುತ್ತೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ಸಮಯ ತಿರುಗಿದಾಗ ಎಲ್ಲವೂ ಬದಲಾಗುತ್ತೆ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ಹೆಮ್ಮೆ ಪಡಬೇಡಿ ಮತ್ತು ಕೆಟ್ಟ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಇದುವೇ ಸತ್ಯ. ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೂ ತಯಾರಾಗಿರಬೇಕು. ಅನುಭವವೇ ಬುದ್ಧಿವಂತಿಕೆಯ ಆಪ್ತ ಸ್ನೇಹಿತ. ನಿಮ್ಮ ಕುರಿತು ನಿಮ್ಮನ್ನು ಅವಮಾನ ಮಾಡುತ್ತಾ ಹಿಂದಿಂದೆ ಮಾತನಾಡುವವರಿಗೆ ನೀವು ಏನೂ ಮಾಡಬೇಕಾಗಿಲ್ಲ. ಸಮಯಕ್ಕೆ ಅವಕಾಶ ಕೊಡಿ. ಹೇಗೆ ನರಕ ಅನುಭವಿಸುತ್ತಾರೆ ನೋಡಿ. ಯಾಕೆಂದರೆ ಕರ್ಮ ಅವರನ್ನು ಸುಡಲು ಪ್ರಾರಂಭಿಸುತ್ತೆ ಮತ್ತು ಕರ್ಮವೇ ಅವರಿಗೆ ತಕ್ಕ ಪಾಠ ಕಲಿಸುತ್ತೆ. ಮಾಡಿದ ಪಾಪಕ್ಕೆ, ಮಾಡಿದ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ನರಳಿ ಕೊರಗಬೇಕು. ಹೇಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವರು ನರಳುತ್ತಾರೋ ಹಾಗೆ ಪಾಪಿಗಳು ಅನ್ಯಾಯವಾಗಿ ಮಾಡಿದ ಮೋಸಕ್ಕೆ ನರಳಾಟವೇ ಶಿಕ್ಷೆ. ಎಚ್ಚರಿಕೆ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ನಿನಗೆ ಧೈರ್ಯ ಸಹಾಯ ಮಾಡುತ್ತೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರು ಆಗ ಪರಮಾತ್ಮ ನಿನ್ನ ಜೊತೆ ಇರುತ್ತಾನೆ. ಕಾಯುವ ತಾಳ್ಮೆ ಇಟ್ಟುಕೊಳ್ಳಿ ಅಷ್ಟೇ. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ಕಾರಣದಿಂದ ಸಿಕ್ಕೇ ಸಿಗುತ್ತಾರೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪು ಸರಿ, ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋತರೆ ಇನ್ನು ಮುಂದೆ ಏನು ಮಾಡಬೇಕೆಂದು ಕಲಿಸುತ್ತೆ. ನಿನ್ನ ಮನಸ್ಸು ಒಳ್ಳೆಯದಾಗಿದ್ದರೆ ಎಲ್ಲವೂ ನಿನ್ನ ವಿರುದ್ಧವಾಗಿರುತ್ತೆ, ಆದರೆ ಸಮಯ ನಿನ್ನ ಪರವಾಗಿಯೇ ಇರುತ್ತೆ. ಯಾವುದೇ ಕೆಲಸದಲ್ಲಾಗಲಿ
ಯಶಸ್ಸು ಗಳಿಸಲು ನಂಬಿಕೆ, ಶ್ರದ್ಧೆ ಮತ್ತು ತಾಳ್ಮೆ ಇರುವುದು ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಮಾಡುವ ಕೆಲಸದಿಂದ ಫಲ ಸಿಗುವುದಿಲ್ಲ. ಆದ್ದರಿಂದ ಯಾವುದೇ ಕೆಲಸವನ್ನಾದರೂ ನಂಬಿಕೆ, ಶ್ರದ್ಧೆಯಿಂದ ಮಾಡು, ಉತ್ತಮ ಫಲ ದೊರೆಯುತ್ತದೆ. ಯಾರು ನನ್ನ ಪ್ರೀತಿಸುತ್ತಿಲ್ಲ ಎಂದು ಚಿಂತೆ ಪಡಬೇಡ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಕೇವಲ ನನ್ನ ನಾಮ ಜಪ ಮಾಡು. ನಿನ್ನನ್ನು ನಾನು ಎಲ್ಲ ಕಷ್ಟದಿಂದ ಮುಕ್ತಗೊಳಿಸುತ್ತೇನೆ. ಒಳ್ಳೆಯದು ಅಥವಾ ಕೆಟ್ಟದ್ದು ನೀವು ಏನು ಮಾಡುತ್ತೀರೋ ಅದೇ ನಿಮಗೆ ಮರಳಿ ಸಿಗುತ್ತದೆ. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರದು. ಯಾಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಯುದ್ಧ ಭೂಮಿಗೆ ಇಳಿದ ಮೇಲೆ ಸಂಬಂಧಗಳ ಬಗ್ಗೆ ಚಿಂತಿಸಬಾರದು. ಯಾಕೆಂದರೆ ಸಂಬಂಧಗಳು ಸರಿಯಿದ್ದಿದ್ದರೆ ಯುದ್ಧವೇ ನಡೆಯುತ್ತಿರಲಿಲ್ಲ. ಯಾವುದೇ ಸಂಬಂಧವಾಗಲಿ ನಮ್ಮ ಇಚ್ಛೆಯಿಂದ ರೂಪುಗೊಳ್ಳುವುದಿಲ್ಲ. ಯಾಕೆಂದರೆ ನೀವು ಯಾವಾಗ, ಎಲ್ಲಿ, ಯಾರನ್ನು ಭೇಟಿಯಾಗಬೇಕೆಂದು ದೇವರು ಮಾತ್ರ ನಿರ್ಧರಿಸುತ್ತಾನೆ. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯ? ನಿನ್ನೆ ಇದ್ದ ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರು ಇರಬೇಕು. ಶಸ್ತ್ರವನ್ನು ಹಿಡಿಯದೆ ಗೆಲುವು ತಂದುಕೊಟ್ಟ ಕೃಷ್ಣ, ಸೋಲು ನಿಶ್ಚಿತವಿದ್ದರೂ ಕೈ ಬಿಡದ ಕರ್ಣ. ಒಂದು ಸಣ್ಣ ತಪ್ಪಾದ ಆಯ್ಕೆ ಜೀವನದ ನಗು ನೆಮ್ಮದಿಯನ್ನೇ ಕಸಿದು ಬಿಟ್ಟಿತು. ಜೋಕೆ, ಮೊದಲು ನೀನು ಕಲ್ಲಾಗುವುದನ್ನು ಕಲಿತುಕೋ. ನಂತರ ಒಂದು ದಿನ ನೀನೇ ಶಿಲೆಯಾಗಿ ನಿಲ್ಲುವೆ. ಸಾವಿನಿಂದ ನಾನು ಯಾರನ್ನು ಪಾರು ಮಾಡುವುದಿಲ್ಲ, ಏಕೆಂದರೆ ಸಾವು ಅಂತ್ಯವಲ್ಲ, ಹೊಸ ಆರಂಭ. ನಿನ್ನ ವಿವರಣೆ ಕೇಳಲು ಯಾರು ಸಿದ್ಧರಿಲ್ಲ. ಅವರಿಗೆ ಬೇಕಾಗಿರುವುದು ನಿನ್ನ ಫಲಿತಾಂಶ. ನೀನು ಗೆದ್ದು ನೋಡು, ನಿನಗಿಂತ ಅವರೇ ನಿನ್ನ ಬಗ್ಗೆ ಹೆಚ್ಚು ವಿವರಿಸುತ್ತಾರೆ. ಸಮಸ್ಯೆಯನ್ನು ಪರಿಹರಿಸಬೇಕಾದರೆ ಅದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಸಮಸ್ಯೆಯ ಒಳಗೆ ಪರಿಹಾರವೂ ಇರುತ್ತದೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳಿದ್ರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ. ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂದು ಎಂದಿಗೂ ಭಾವಿಸಬೇಡಿ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ನಂಬಿಕೆ ಇಟ್ಟು ಪ್ರಯತ್ನಿಸಿದರೆ ಯಾವುದೇ ಸವಾಲನ್ನು ಎದುರಿಸಬಹುದು. ಚಿಂತೆ ಇಲ್ಲದ ಜೀವನವನ್ನು ಭಗವಂತ ಯಾರಿಗೂ ನೀಡುವುದಿಲ್ಲ, ಆದರೆ ಚಿಂತೆಯನ್ನು ಮರೆಸುವಂತಹ ಸಂಬಂಧವನ್ನು ಖಂಡಿತ ನೀಡುತ್ತಾನೆ. ಅಂತಹ ಸಂಬಂಧವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಾವು ಎಷ್ಟು ಒಳ್ಳೆಯವರಾದರೂ ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರೇ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗೋಕೆ ಅಂತ ನಟನೆ ಮಾಡ್ತಾ ಜೀವಿಸುವುದಕ್ಕಿಂತ ನಮಗೆ ಹೇಗೆ ಇಷ್ಟನೋ ಹಾಗೆ ಜೀವಿಸುವುದು ಉತ್ತಮ. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ನಡು ಹಗಲಿನಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ. ಸೋಲು ಯಾರಿಗಿಲ್ಲ, ಆದರೆ ಸೋಲು ಅಂತಿಮವಲ್ಲ. ಸೋಲನ್ನು ಸೋಲಿಸುವ ಶಕ್ತಿ ನಿಮಗಿರಬೇಕು. ಗೆದ್ದೆ ಗೆಲ್ಲುತ್ತೇನೆ ಎಂಬ ಅಗಾಧ ಭರವಸೆ ಹೊಂದಿರಬೇಕು. ಆಗ ಮಾತ್ರ ಸೋತ ಸ್ಥಳದಲ್ಲೇ ಗೆದ್ದು ತೋರಿಸಲು ಸಾಧ್ಯ. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ಅರ್ಜುನ ಕೃಷ್ಣನನ್ನು ಕೇಳಿದ, ಜೀವನ ಎಂದರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುವುದು ಮಿತ್ರ, ಈ ಕ್ಷಣ ಎಂಬುವುದೇ ಜೀವನ. ಯಾರನ್ನಾದರೂ ವಾದದಿಂದ ಸೋಲಿಸುವ ಬದಲು ಮೌನದಿಂದ ಅವರನ್ನು ಸೋಲಿಸಿ. ಏಕೆಂದರೆ ನಿಮ್ಮೊಂದಿಗೆ ಯಾವಾಗಲೂ ವಾದಿಸಲು ಸಿದ್ಧರಾಗಿರುವವರು ನಿಮ್ಮ ಮೌನವನ್ನು ಎಂದಿಗೂ ಸಹಿಸುವುದಿಲ್ಲ.